ಬೆಟ್ಟದ ತಾವರೆ ನಾಗಪುಷ್ಪ ಅಂತ. ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ದೊಡ್ಡಮ್ಮರ ಮನೆಯಿಂದನೇ ಬೆಳಗ್ಗೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಳಸೆಹಣ್ಣು ಇರುತ್ತಲ್ವ, ಅದ್ರ ಬೀಜದ್ದು ಪಲ್ಯ ಮಾಡ್ತಾ ಇದ್ದೀವಿ. ನಾರ್ಮಲಾಗಿ ಅಳಸೆಹಣ್ಣು ತಿಂದು ಬೀಜನ ಬಿಸಾಕ್ತಾರೆ, ಆದರೆ ಅದರಿಂದ ಪಲ್ಯ ಮಾಡ್ಕೋಬೋದು, ಮತ್ತು ಸಾಂಬಾರು ಮಾಡ್ಕೋಬೋದು, ಇಲ್ಲ ಬಸ್ಸಾರು ಮಾಡ್ಕೋಬೋದು. ಏನು ಬೇಡ ಅಂದರೆ ಕೆಂಡದ ಮೇಲೆ ಹಾಕಿ ಸುಟ್ಟು ತಿನ್ಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಬೀಜ ತಿನ್ನೋದ್ರಿಂದ ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಇದೆ. ಹೈ ನ್ಯೂಟ್ರಿಷನ್ಸ್ ಇರುತ್ತೆ, ಮತ್ತು ಬ್ಲಡ್ ಶುಗರ್ ಕಂಟ್ರೋಲ್ ಬರುತ್ತೆ, ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರುತ್ತೆ. ತಿನ್ನೋದಕ್ಕೆ ಒಂಥರ ಆಲೂಗಡ್ಡೆ ಥರ ಇರುತ್ತೆ. ಬೇಯಿಸಿ ತಿಂದ್ರೂ ಅದೇ ಫ್ಲೇವರ್ ಬರುತ್ತೆ, ಸುಟ್ಟು ತಿಂದ್ರೂ ಅಷ್ಟೇ. ಫಸ್ಟಿಗೆ ನಾವು ಇದನ್ನು ಮಾಡೋದಕ್ಕೂ ಮುಂಚೆ ಬಿಸಿಲಲ್ಲಿ ಒಣಗಿಸ್ಬೇಕು ಬೀಜನ. ಅದು ಮೇಲ್ಗಡೆ ಒಂದು ಚಿಪ್ಪೆ ಥರ ಬರುತ್ತೆ, ಅದೆಲ್ಲ ಬಿಟ್ಕೋಬೇಕು. ಅಲ್ಲಿವರೆಗೂ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಚಿಪ್ಪೆ ಎಲ್ಲ ತೆಗೆದು, ಅದಾದಮೇಲೆ ಕೈಯಲ್ಲಿ ಮುರಿಬೋದು, ಇಲ್ಲಾಂದರೆ ಕುಟ್ಬೋದು. ಕುಟ್ಟೋಕ್ಕೂ ಆಗಲಿಲ್ಲ ಅಂದರೆ ಚಾಕದಲ್ಲಿ ಕಟ್ ಮಾಡಿ ಅದನ್ನು ಬೇಯಿಸ್ಕೋಬೋದು. ನಾನು ಇಲ್ಲಿ 1 ವಿಷಲ್ ಆಗೋವಷ್ಟು ಕೂಗಿಸ್ಕೊಂಡಿದ್ದೀನಿ. ನಿಮಗೇನಾದರೂ ಇನ್ನೂ ಬೇಕು ಅಂದರೆ 2 ವಿಷಲ್ ಹಾಕ್ಸಿ ಸ್ವಲ್ಪ ಉಪ್ಪು ಹಾಕಿ ಕೂಗಿಸ್ಕೊಂಡ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಸಪ್ಪೆ ಅನ್ಸೋದಿಲ್ಲ. ಬೀಜನ ಬೇಯಿಸಿರ್ತೀವಲ್ಲ, ಅದನ್ನು ನೀವು ಪಲ್ಯನಾದರೂ ಮಾಡ್ಕೋಬೋದು, ಇಲ್ಲ ಬಸ್ಸಾರು ಕೂಡ ಮಾಡ್ತಾರೆ, ಅದನ್ನು ಕೂಡ ಮಾಡ್ಕೋಬೋದು. ನಾವಿಲ್ಲಿ ಪಲ್ಯ ಮಾಡ್ಕೊತಾ ಇದ್ದೀವಿ ಚಪಾತಿಗಂತ. ಫಸ್ಟು ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ಟೊಮೊಟೊನ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಸಾಂಬಾರ್ಗೆ ಹಾಕ್ತಾರಲ್ಲ ಆ ಸಾಂಬಾರು ಪೌಡರ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮಗೆ ಖಾರದ ಪುಡಿ ಬೇಡ, ಬರೀ ಮೆಣಸಿನ್ಕಾಯಿನೇ ಹಾಕ್ಕೊತೀವಿ ಅಂದರೆ ಜಾಸ್ತಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಬೇಯಿಸಿರ್ತೀವಲ್ಲ ಆ ಬೀಜನ ಹಾಕ್ಕೊಂಡು, ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಷ್ಟೇ. ಆಲ್ರೆಡಿ ಬೀಜ ಬೆಂದಿರೋದ್ರಿಂದ ಜಾಸ್ತಿ ಫ್ರೈ ಮಾಡೋದೇನು ಬೇಕಾಗಲ್ಲ. ಫಸ್ಟು ಪಲ್ಯ ಮಾಡಿಟ್ಕೊಂಡು ಅದಾದಮೇಲೆ ಚಪಾತಿನ ಮಾಡ್ಕೊಂಡ್ವಿ. ನೀವು ಚಪಾತಿಗಾದರೂ ಮಾಡ್ಕೊಂಡು ತಿನ್ಬೋದು, ಇಲ್ಲ ಅನ್ನಕ್ಕೆ ಸೈಡ್ ಡಿಶ್ ಆಗೋ ಕೂಡ ಸರ್ವ್ ಮಾಡ್ಕೋಬೋದು. ನಾವು ಚಿಕ್ಕವರಿದ್ದಾಗಿಂದನೂ ಈ ಬೀಜನ ವೇಸ್ಟ್ ಮಾಡದೆ ತಿಂತಾಯಿದ್ದೀವಿ. ಬೀಜ ತಿನ್ನೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ ಯಾಕೆ ವೇಸ್ಟ್ ಮಾಡಬೇಕು? ಹಸಿ ತಿನ್ನಬಾರ್ದು, ಹಸಿ ತಿಂದ ಡೈಜೆಷನ್ ಆಗೋದಿಲ್ಲ. ಅದಕ್ಕೆ ಚೆನ್ನಾಗಿ ಬೇಯಿಸಿ ತಿಂದರೆ ಡೈಜೆಷನ್ನು ಕೂಡ ಚೆನ್ನಾಗಾಗುತ್ತೆ. ನಾವು ಚಿಕ್ಕವರಿದ್ದಾಗ ಈ 2 ರೂಪಾಯಿಗೆ 4 ತೊಳೆ ಆ ಥರ ಬರ್ತಾಯಿತ್ತಲ್ವ, ಆವಾಗ ತೊಗೊಬಂದು ತಿಂತಾಯಿದ್ವಿ. ಬೇಯಿಸಿ ತಿನ್ನೋದಕ್ಕೆ ಜಾಸ್ತಿ ಇರ್ತಿರ್ಲಿಲ್ಲಲ್ವ, ಅವಾಗೆಲ್ಲ ಕೆಂಡ ಎಲ್ಲ ಹಾಕೋರು, ಅದಕ್ಕೆ ಸುಟ್ಕೊಂಡು ತಿಂತಾಯಿದ್ವಿ. ಬೇಯಿಸಿದ್ಕಿಂತ ಸುಟ್ಟಿರೋ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಪಲ್ಯ ಎಲ್ಲ ರೆಡಿ ಮಾಡಿ ಅದಾದಮೇಲೆ ಚಪಾತಿನ ಮಾಡ್ತಾಯಿದ್ದೀವಿ. ಮನೇಲಿ ಜಾಸ್ತಿ ಜನ ಇರೋದ್ರಿಂದ ಒಬ್ಬರು ಚಪಾತಿ ಮಾಡಿದರೆ, ಒಬ್ಬರು ಉಂಡೆ ಮಾಡಿದರೆ, ಒಬ್ಬರು ಪಲ್ಯ ಮಾಡಿದರೆ ಬೇಗ ಬೇಗ ಕೆಲಸ ಆಗುತ್ತೆ ಅಂತ ಎಲ್ಲರೂ ಒಂದೊಂದು ಕೆಲಸ ಮಾಡಿ ಬೇಗ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಒಮ್ಮೆ ನೋಡು. ಜಾಸ್ತಿ ಎಣ್ಣೆ ಆಗಲಿ. ಟೊಮೆಟೊ ಚಟ್ನಿ ಮಾಡ್ತೀನಿ, ಇನ್ನೇನು ಅಷ್ಟೊಂದು ಐತಲ್ಲ ಬಿಡ್ರಿ. ಮತ್ತೆ ಚಿಕನ್ ಮಾಡ್ತಾರಂತೆ. ರೈಸಿಂಗ್ ಊಟ ಮಾಡಂಗಂತ ನಾನು ಪಲ್ಯ ತಿನ್ನೋಂಗಿಲ್ಲ, ಅದಕ್ಕೆ ತಿನ್ನಲಿಲ್ಲ. ಕಡಲೆಕಾಳು ಸಾರು ಮತ್ತು ಉಳ್ಸೊಪ್ಪಿತ್ತು, ಅದನ್ನು ಊಟ ಮಾಡಿಕೊಂಡೆ. ಹಾಗೆದಾದಮೇಲೆ ಎಲ್ಲರೂ ಇದ್ರಲ್ವ, ಸ್ವಲ್ಪ ಜಾಮೂನ್ ಮಾಡೋಣ ಅಂತ ಜಾಮೂನ್ ಕೂಡ ಮಾಡಿದ್ವಿ. ನಿನಗೆ ಏನು ಹೇಳ್ಕೊಡ್ತಾರೆ ಅಂಗನವಾಡಿಗೆ?
ಅದೆಲ್ಲ ಹೇಳ್ಕೊಡ್ತಾರೆ ಅಂದರೆ ಕಾಲು ಕೆಳಗಿಳಿಸು ಹೇಳು ಕರೆಕ್ಟ್. ವಿಡಿಯೋ ಹಂಗೆ ಬರ್ತದೆ ನೋಡಿ, ಕಾಲು ಮೇಲಕ್ಕೆ ಎತ್ತಿದ್ರೆ. ಎಲ್ಲಾದರೂ ಹೊರಗೆ ಹೋಗಿದ್ದಾನೆ. ನಾನು ಹೇಳಿದ್ದೆ ಹೇಳು, ಅಂಗನವಾಡಿಗೆ ಏನೇನು ಹೇಳ್ಕೊಡ್ತಾರೆ. ಅದಕ್ಕೆ ಏನು ಮಾಡ್ತಾರೆ ಹುಡುಗರೆಲ್ಲ ಗಲಾಟೆ ಮಾಡಿದ್ರೆ? ನೀ ಮಲ್ಕಂತಿಲ್ಲ ಅಂಗನವಾಡಿಗೆ? ಮಲ್ಕಂತೀಯಾ, ಆಟ ಆಡ್ತೀಯಾ, ಇಲ್ಲ ಓದ್ಕಂತೀಯಾ, ಏನು ಮಾಡ್ತೀಯಾ? ಬರೀತೀಯಾ? ಮಲ್ಕಂತಿಲ್ಲ? ಯಾರು ಹುಡುಗರು ಮಲ್ಕಾಣಲ್ಲ? ನೀನು ಮಲ್ಗಲ್ಲ, ಹಂಗಾರೆ ಗುಡ್ಗಲ್ಲ ನೀನು? ಗುಡ್ಗಲ್ಲ ನೀನು? ಅನು ಅಕ್ಕ ಕೇಳ. ಅನು ಅಕ್ಕ ಏನು? ಅನು ಅಕ್ಕ ಗುಡ್ಗಲ್ಲ ಹೆಂಗೆ? ಅದೇನು ಎಲ್ಲಿಗೆ ಹಾಕೊಳ್ಳೋದು? ಅದನ್ನು ಹಂಗೆ ಅಂದರೆ ಅದನ್ನ ಏನಂತಾರೆ? ಅದನ್ನು ರಬ್ಬರ್ ಅಂತಾರೆ, ಅಲ್ಲ ಏರ್ ಬ್ಯಾಂಡ್. ನಿನಗೆ ಯಾವ ಕಲರ್ ಇಷ್ಟ? ಪಿಂಕ್ ಕಲರ್ ಇಷ್ಟನಾ, ಯೆಲ್ಲೋ ಕಲರ್ ಇಷ್ಟದ? ಆ ಕಲರ್ ಇಷ್ಟನೇ. ಯಾವ ಕಲರ್ ಅದು? ನಿನಗೆ ಕಲರು ಗೊತ್ತಿಲ್ಲ? ಕಾಣಿ ಹಂಗಾರೆ ನೀನು ಜಾಣಿ ಅಲ್ಲ. ಹೇಳು ನೀನೇ. ಹೇಳಕ್ಕೆ ಬರಲ್ಲ. ಮತ್ತು ಅಂಗನವಾಡಿಗೆ ಏನು ಕಲಿತಿದ್ದೀಯ ನೀನು? ABCD ಕಲಿತಿದ್ದೀಯೇ? ಎಲ್ಲಿವರೆಗೆ ಬರ್ತವೆ ಹೇಳಿ ನೋಡೋಣ ABCDನ. ಕರೆಕ್ಟಾಗಿ ಹೇಳ್ಬೇಕು. ಕರೆಕ್ಟಾಗಿ ಹೇಳಿದ್ರೆ ಸುಮ್ಮ ಮಾಮ ಬಂದಾಗ ನಿನಗೆ ಚಾಕ್ಲೇಟ್ ಕೊಡ್ಸೋಕೆ ಹೇಳ್ತೀನಿ. ಕಿತ್ತಾಕ್ತಿರು, ನಿಮ್ಮ ಅಮ್ಮ ಹೊಡಿತಾಳಿರು. ನಿಮ್ಮ ಅಮ್ಮ ಹೊಡಿತೀರು. ಕಿತ್ತಾಕಿದೀಯಾ? ಸರಿ ಮಾಡಿ. ಹೆಂಗೆ ಮಾಡ್ತೀಯ ನೋಡೋಣ. ಸೌಮ್ಯ ಏರ್ ಬ್ಯಾಂಡ್ ಕಿತ್ತಾಕಿದ್ದಾಳೆ ಇವಳು. ನಿನ್ನ ಕೂದಲು ಮಾತ್ರ ಎಷ್ಟು ಉದ್ದ ಇದ್ದಾವೆ ನೋಡಿ. ತೋರ್ಸಮ್ಮ ನೀನು ಕೂದಲು ತೋರ್ಸಮ್ಮ, ವಿಡಿಯೋ ಮಾಡ್ಕೊಂತೀನಿ. ಹಿಂದಕ್ಕೆ ತಿರುಗು. ಅಬ್ಬಾ ಯಾರು ಜಡೆ ಹಾಕಿದ್ದು? ಇಷ್ಟ ಆಯ್ತಾ ನಿನಗೆ ಜಡೆ? ಎಲ್ಲ ಕೆಡಿಸ್ಕೊಂಡಿದ್ಯಾ ಅವಾಗ? ಎಲ್ಲ ಉಲ್ಟಾಡಿದ್ರೆ ಕೆಟ್ಟೋಗುತ್ತೆ. ಮತ್ತೆ ಸುಮ್ಮನೆ ಕುತ್ಕೋಬೇಕು. ABCD ಹೇಳು. ಅದ ತೋರ್ಸು ಮತ್ತೆ ಹಿಂದಕ್ಕೆ ಬೀಳ್ತಿ. ABCD ಹೇಳು ಬೇಗ, ಚಾಕ್ಲೇಟ್ ತರಕ್ಕೆ ಹೋಗೋಣ. ಎಲ್ಲರೂ ಸೇರಿದ್ದೀವಿ ಅಂದರೆ, ಇಲ್ಲ ಭಾಳ ಜನ ಇದ್ದೀವಿ ಅಂದರೆ ಬೇಳೆ ಹಾಕೋದಂತೂ ಕಂಪಲ್ಸರಿ. ಇವತ್ತು ಕಡುಬು ಮತ್ತು ಅನ್ನ, ಹೋಳಿಗೆ, ಸಾಂಬಾರು, ಕೋಸಂಬರಿ, ಸಂಡಿಗೆ ಮಾಡಿದ್ವಿ. ಇದು ಮನಿ ಪ್ಲಾಂಟ್. ಇದು ವಾಸ್ತು ಗಿಡ. ಇದು ಆಕ್ಸಿಜನ್ ಪ್ಲಾಂಟ್. ಇದು ಆಕ್ಸಿಜನ್ ಪ್ಲಾಂಟು. ಕನ್ನಡದಾಗ ಏನು ಅನ್ನಲ್ಲ ಅದನ್ನು. ಅದು ಅದೇ ನಾಗರ ಗೆಡ್ಡೆ ಏನೇ ಅಂತಾರೆ, ಅದು ಬಿಡ್ಬೇಡ ಹೋಗ್ಲಿ. ಇದು ತುಳಸಿ ಗಿಡ. ಇದೇನು ಹೇಳಿದ್ದು? ಮೆಣಸಿನ ಗಿಡ. ಮೆಣಸಿನ್ಕಾಯಿ ಗಿಡ ಬೇಕಾ? ಇಷ್ಟು ಚೆನ್ನಾಗೈತೆ ಇದು ಮೆಣಸಿನ ಗಿಡ. ಇದು ಮೆಣಸಿನ ಗಿಡ. ಇದು ಅಷ್ಟಲಕ್ಷ್ಮಿ ಗಿಡ. ಇದ್ರಾಗೇನು ಹೂವು ಬೀಳ, ಸುಮ್ಮನೆ ಪೂಜೆ ಮಾಡ್ಬೇಕಷ್ಟೇ ಅದು. ಇದು ಗುಲಾಬಿ ಗಿಡ. ಇದು ಸುಮ್ಮನೆ ಶೋ ಗಿಡ. ಇದು ವಾಸ್ತು ಗಿಡ. ಇದೂ ವಾಸ್ತು ಗಿಡ. ಇದು ನೇರಳೆ ಗಿಡ. ಹಾಕೋ ಹೇಳ್ತೀನಿ. ಇದು ನೇರಳೆ ಗಿಡ. ಅಲ್ಲಿ ಇಲ್ಲಿ ಯಾಕೆ ಹಾಕೊಂಡಿದ್ದೆ? ಹೋಗಿಲ್ಲ, ತಗೊಳಗಿಲ್ಲ.
ಇದು ದಾಸವಾಳ ರೆಡ್ ಕಲರು. ಹ್ಞೂ ಇದು ಈ ಬೆಟ್ಟದ ತಾವರೆ ಅಂತಾರೆ ಇದನ್ನು. ಹ್ಞೂ ಇದು ಹೂವು ಬಿಡುತ್ತೆ. ಹೂವು ಬಿಡುತ್ತೆ, ಪಿಂಕು ಗುಲಾಬಿ 2 ಕಲರ್ ಬಿಡುತ್ತೆ. ಹ್ಞೂ ಇದು ಕಾಡು ಮಲ್ಲೆ ಗಿಡ, ಹೂವು ನರುಕೋದಕ್ಕೆಲ್ಲ ಬಳಸ್ತಾರೆ ಇದನ್ನು. ಇದು ಅಷ್ಟೇ, ಇದು ಬೆಟ್ಟದ ತಾವರೆ ಅಂತ ಇದು. ಹ್ಞೂ ಇದರಲ್ಲಿ ಹೂವು ಚೆನ್ನಾಗಿ ಬಿಡುತ್ತೆ. ಫೋಟೋ ಇದೆ ನೋಡ್ಬೋದು. ಇದು ಮನಿ ಪ್ಲ್ಯಾಂಟು, ಇದು ಮನಿ ಪ್ಲ್ಯಾಂಟು. ಇದು ಬೇರೆ ಡಿಸೈನ್ ಇದು ನೋಡ್ದಾ? ಹ್ಞೂ ಜೂಮ್ ಮಾಡ್ಕೊಂಡು ಇಟ್ಕ ಅದನ್ನು. ಹ್ಞೂ ಹ್ಞೂ ಹೌದಾ? ಹ್ಞೂ ಇದು ಗೊತ್ತಿಲ್ಲ. ಇದು ಶೋ ಗಿಡನೇ, ಹೂವು ಬಿಡುತ್ತೆ ತುಂಬಾ. ಇದು ಮಂಗಳೂರು ಮಲ್ಲಿಗೆ ಗಿಡ. ಹ್ಞೂ ಇದು ಈಗ ಏನೋ ಹೂವು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ದಾಸವಾಳ. ಓಕೆ, ಹೂವು ಬಿಟ್ಟಿತ್ತಲ್ಲ ಅವಾಗ? ಯಾವುದು? ಇದು ಬಿಟ್ಟಿಲ್ಲ ಹೂವು ಇನ್ನು. ಅಷ್ಟು ಹೂವು ಬಿಡುತ್ತೆ, ಇವಾಗ ಬಿಡುತ್ತೆ. ಈಗ ಎಲ್ಲ ಬಗ್ಗ ಆಗ್ತಾಯಿದೆ ಇದು. ಆಮೇಲೆ ಇದು 7 ಸುತ್ತಿನ ಮಲ್ಲಿಗೆ ಹೂವು, ಇವಾಗ ಹೂವು ಬಿಡುತ್ತಾ ಇದೆ ನೋಡಿ. ಹ್ಞೂ, ಇದು ಹೂವು ಹೂವು ಕಿತ್ಕ ಒಂದು ಬಿಡುವ ಅಲ್ವ, ಅದು ವಿಡಿಯೋ ಮಾಡಿ ಹಂಗೇನೆ. ಅಷ್ಟು ದೂರಕ್ಕಾಗಿ ಬರಲ್ಲ ಮೇಡಮ್, ಅಷ್ಟು ದೂರ ಬರಲ್ಲ. ಹ್ಞೂ, ಇದು ಕಣಗಳ ಗಿಡ ಇದು. ಹ್ಞೂ ಓಕೆನಾ? ಇದು ಗಮಕಮಲ. ಇದು ನಾಗಪುಷ್ಪ ಅಂತ. ಇದು ನೋಡಿ, ಇದು ಮಾಡ್ಕೊ ಇದನ್ನು. ಇದು ನಾಗಪುಷ್ಪ. ಇದು ಎಳ್ಳಿ ಗಿಡ. ಎಳ್ಳಿ ಗಿಡ, ಅದು ನಿಂಬೆ ಗಿಡ. ಇದು ಒಂದೆಲ್ಗ ಅಂತ ಅಂತಾರೆ ಇದನ್ನ. ಒಂದೆಲ್ಗ ಆಯುರ್ವೇದಿಕ್ ಯೂಸ್ ಮಾಡ್ತಾರೆ, ಆಯುರ್ವೇದಿಕ್ ಯೂಸ್ ಮಾಡ್ತಾರೆ ಅದನ್ನ. ಇದು ಎಲೆ. ಎಲೆ. ಇದು ಪಲಾವ್ ಎಲೆ. ಸೆಕ್ಕೆ ಮರ ಇದು. ಇದು ನಿತ್ಯ ಪುಷ್ಪ ಇದು. ಓಕೆನಾ? ಇನ್ನೇನಂತಾರೆ ನಮ್ಮನ್ನ? ಬಸಪ್ಪ ದೇವು ಅಂತಾರೆ. ನಿತ್ಯ ಪುಷ್ಪ ಅಂತ ಇದರಲ್ಲಿ ಬಿಡೋದು. ಇದು ಇದೆಂತ ನಮ್ಮಿದು ಅಲೋವೆರಾ.